ಬಿಗ್ ಬಾಸ್ ಖ್ಯಾತಿಯ ನಟ ಪ್ರಥಮ್ ಮತ್ತು ದರ್ಶನ್ ಅವರ ಅಭಿಮಾನಿಗಳ ಮಧ್ಯ ಜಟಾಪಟಿ ಮುಂದುವರಿತಾನೆ ಇದೆ. ನೆನ್ನೆಯೂ ಕೂಡ ನಟ ಪ್ರಥಮ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿದ್ರು. ಇದೀಗ ಮತ್ತೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಗೆ ನಟ ಪ್ರಥಮ್ ಆಗಮಿಸಿದ್ದಾರೆ. ಪ್ರಥಮ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಜಟಾಪಟಿಯ ಮುಂದುವರಿಕೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ನಟ ಪ್ರಥಮ್. ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ಕೊಟ್ಟಿದ್ದಂತಹ ಪ್ರಥಮ್ ಪದೇ ಪದೇ ದರ್ಶನ್ ಫ್ಯಾನ್ಸ್ ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ, ದಾಳಿ ಮುಂದುವರಿಸುತ್ತಿದ್ದಾರೆ ಅನ್ನುವಂಥ ಬಹುದೊಡ್ಡ ಆರೋಪವನ್ನು ಮಾಡಿದ್ದಾರೆ ನಟ ಪ್ರಥಮ್ ದರ್ಶನ್ ಅವರ ಅಭಿಮಾನಿಗಳ ಮೇಲೆ. ಪ್ರಥಮ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಜಟಾಪಟಿ ಮುಂದುವರಿತಾ ಇದೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ನಿನ್ನೆ ನಟ ಪ್ರಥಮ್ ಇದೇ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಿದ್ರು. ದರ್ಶನ್ ಫ್ಯಾನ್ಸ್ ನನಗೆ ಪದೇ ಪದೇ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ, ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಥಮ್ ನಿನ್ನೆ ಒಂದು ಬಹುದೊಡ್ಡ ಸತ್ಯಾಗ್ರಹವನ್ನು ಮಾಡೋದಕ್ಕೆ ಮುಂದಾದರು. ಎಲ್ಲಿ ತನಕ ನಟ ದರ್ಶನ್ ಅವರು ನನ್ನ ಬಳಿಗೆ ನಾನಿರುವಂತಹ ಜಾಗಕ್ಕೆ ಬಂದು ಕ್ಷಮೆಯನ್ನು ಯಾಚಿಸಬೇಕು, ನನ್ನ ಜೀವವೇ ಹೋಗುವಂಥ ಒಂದು ಘಟನೆ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ನಾನು ಜಾಣಗಿವುಡು ಪ್ರದರ್ಶನ ಮಾಡುವಂಥದ್ದು ಸರಿಯಲ್ಲ. ಯಾಕೆಂತ ಹೇಳಿದ್ರೆ ಚಿತ್ರರಂಗದಲ್ಲಿ ಒಂದು ರೀತಿಯಾದಂಥ ಮಾಫಿಯಾ ನಡೀತಾ ಇದೆ. ಈ ಥರದ ಬೆದರಿಕೆ ಹಾಕುವಂಥದ್ದು, ದರ್ಶನ್ ಅವರ ವಿರುದ್ಧ ಮಾತನಾಡಿದ್ರೆ ಯಾರನ್ನು ಕೂಡ ಉಳಿಸೋದಿಲ್ಲ ಅನ್ನುವಂಥದ್ದು, ಸಿನಿಮಾಗಳು ಓಡಲ್ಲ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ನಟ ದರ್ಶನ್ ಅವರಿಗೆ ಎಲ್ಲರಿಗೂ ಗೊತ್ತಿರುವಂಥ ಜಗಜ್ಜಾಹಿರ ಸತ್ಯ ಅನ್ನುವಂಥದ್ದು. ಇವರಿಗೆ ಮಾಸ್ ಫಾಲೋಯಿಂಗ್ ಹೆಚ್ಚಿದೆ, ಅಭಿಮಾನಿ ಬಳಗ ದೊಡ್ಡದಿರುವಂಥ ನಟ ಈಗಿನ ಕಾಲದಲ್ಲಿ ಅನ್ನುವಂಥದ್ದು. ಹೀಗಾಗಿ ಒಂದು ರೀತಿಯಾದಂಥ ಭಯದ ವಾತಾವರಣವೇ ಸೃಷ್ಟಿಯಾಗ್ಬಿಟ್ಟಿದೆ ಚಿತ್ರರಂಗದಲ್ಲಿ. ಅದಕ್ಕೆ ಯಾರೂ ಕೂಡ ಮಾತನಾಡೋದಕ್ಕೆ ಮುಂದಾಗಲ್ಲ. ಬಟ್ ದರ್ಶನ್ ಜೈಲುವಾಸದಲ್ಲಿದ್ದಾಗಲಿಂದನೂ ನಟ ಪ್ರಥಮ್ ಒಂದು ರೀತಿಯಲ್ಲಿ ಇವರ ಜೊತೆ ಸುದ್ದಿಯಲ್ಲಿದ್ದರು. ಒಂದು ಕೋಲ್ಡ್ ವಾರ್ ನಡೀತಾನೆ ಇತ್ತು. ಹೀಗಾಗಿ ಅವರಿಗೆ ಜೀವ ಬೆದರಿಕೆಯ ಒಂದಷ್ಟು ಸಂದೇಶಗಳು, ಕರೆಗಳು ಮತ್ತು ಅವರ ಮನೆಯ ಹತ್ತಿರ ಕೂಡ ಹೋಗಿ ಒಂದಷ್ಟು ಅವರಿಗೆ ಬೆದರಿಕೆ ಹಾಕುವಂಥ, ದಾಳಿ ಮಾಡುವಂಥ ಕೆಲಸಗಳಾಗಿತ್ತಂತೆ. ಮತ್ತು ನಿನ್ನೆಯಲ್ಲಿ ಒಂದು 2000 ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈತ ಕುಡಿದಿದ್ರು, ಮನೆ ಬಾಡಿಗೆ ಕಟ್ಟಿಲ್ಲ, ರೋಡಿಗಳ ಜೊತೆ ಗುರುತಿಸ್ಕೊಂಡಿದ್ದಾರೆ, ಹೀಗೆಲ್ಲ ಒಂದಷ್ಟು ಅಪಪ್ರಚಾರಗಳು ಅವರ ವೈಯಕ್ತಿಕ ವಿಚಾರವಾಗುವವರೆಗೂ ಹೋಯಿತು. ಹೀಗಾಗಿ ಪ್ರಥಮ್ ಒಂದು ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡಿ ಒಂದು ಸತ್ಯಾಗ್ರಹಕ್ಕೆ ಮುಂದಾಗ್ತಾರೆ. ಬಟ್ ಪೊಲೀಸರ ಮನವಿ ಮೇರೆಗೆ ಸತ್ಯಾಗ್ರಹವನ್ನು ವಾಪಸ್ ಪಡೀತಾರೆ ನಟ ಪ್ರಥಮ್. ಬಟ್ ಇನ್ನೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ಸ್ ಇದೆ ಒಂದು ಕೇಸ್ನಲ್ಲಿ ಆಗಲಿಕ್ಕಿದೆ. ಬಟ್ ಸ್ಟಿಲ್ ಅವರ ಫ್ಯಾನ್ಸ್ ಇವರ ಮೇಲಿನ ದಾಳಿಯನ್ನು ಮುಂದುವರಿಸ್ತಾನೆ ಇದ್ದಾರಂತೆ.